ಕಮೆಂಟ್ಸ್ ಮಾಡ್ತಿದ್ದೀರಾ, ನಿಜವಾಗೂ ತುಂಬ ಖುಷಿ ಆಗ್ತಾಯಿದೆ. ನನಗೆ ಮುಂಚೆ ಎಲ್ಲ ನನಗೆ ಕಮೆಂಟ್ಸ್ ಅನ್ನೋದೇ ಬರ್ತಿರ್ಲಿಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಾಯಿದ್ದೆ, ನನಗೆ ಯಾಕೆ ಯಾವುದು ಕಮೆಂಟ್ಸೇ ಬರ್ತಿಲ್ಲ, ನನ್ನ ವಿಡಿಯೋ ಚೆನ್ನಾಗಿಲ್ವಾ, ಯಾಕೆ ಯಾರೂ ನನಗೆ ಕಮೆಂಟ್ಸೇ ಮಾಡಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಆದರೆ ವೆಯ್ಟ್ ಲಾಸ್ ಜರ್ನಿ ಅಂತ ನಾನು ಶುರು ಮಾಡಿದ್ಮೇಲಂತೂ ಸಿಕ್ಕಾಪಟ್ಟೆ ನನಗೆ ಕಮೆಂಟ್ಸ್ಗಳು ಬರ್ತಾಯಿದೆ. ಅದರಲ್ಲೂ ತುಂಬ ಒಳ್ಳೆ ಕಮೆಂಟ್ಸ್ಗಳು. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ ನೋಡೋದಕ್ಕೆ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನಗೆ ಪ್ರತಿದಿನ ನನಗೆ ನೀವು ಮೋಟಿವೇಟ್ ಆಗ್ತಾ ಇದ್ದೀರಾ. ನಿಮಗೆ ನನ್ನ ವಿಡಿಯೋ ಮೋಟಿವೇಟ್ ಆಗ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಿಮ್ಮ ಕಮೆಂಟ್ಸು ನಿಮ್ಮ ಮೆಸೇಜಸ್ಸು ನನಗೆ ತುಂಬ ಮೋಟಿವೇಟ್ ಕೊಡ್ತಾ ಇದೆ. ನಿಜವಾಗ್ಲೂ ಒಂದು ಒಳ್ಳೆ ಜರ್ನಿ ಅಂತಲೇ ಹೇಳ್ಬೋದು ನನ್ನ ಈ ವೆಯ್ಟ್ ಲಾಸ್ ಜರ್ನಿ. ಸಿಕ್ಕಾಪಟ್ಟೆ ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ವಿಡಿಯೋನು ಕೂಡ ಮಾಡ್ತಾಯಿದ್ದೀನಿ, ಹಾಗೆ ನನ್ನ ವೆಯ್ಟ್ ಲಾಸ್ನು ಕೂಡ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಸುಮಾರು ಜನ ಹೇಳ್ತಿದ್ದಾರೆ, ಅಕ್ಕ ಇದು ಪಾಸಿಬಲ್ ಇದೆಯಾ ಅಂತ. ಹೌದು, ಖಂಡಿತವಾಗೂ ಪಾಸಿಬಲ್ ಇದೆ. ಮಾಡಿ, ಮೊದಲು ಮನಸ್ಸು ಮಾಡಿ, ಖಂಡಿತವಾಗೂ ಆಗುತ್ತೆ. ಆಗದಿರೋಂಥದ್ದು ಯಾವುದೂ ಇಲ್ಲ. ಎಂತೆಂಥ ಪ್ರಾಣಿ ಪಕ್ಷಿಗಳೇ ಏನೇನೋ ಸಾಧಿಸ್ತಾವಂತೆ, ಮನುಷ್ಯರಾಗಿ ನಾವು ಅಷ್ಟು ಮಾಡೋಕ್ಕಾಗೋದಿಲ್ವಾ? ಖಂಡಿತವಾಗ್ಲೂ ಆಗುತ್ತೆ. ದೊಡ್ಡ ಬೆಟ್ಟದ ಥರ ನೋಡೋಕೆ ಹೋಗ್ಬೇಡಿ, ಕಾಲಿಗೆ ಹತ್ತಿರೋ ಧೂಳು ಥರ ನೋಡಿ ಅದನ್ನು ಎಷ್ಟೊತ್ತು ಕೊಡ್ವಿ ಬಿಸಾಕೋದಕ್ಕೆ ನಿಮ್ಮ ಕಾಲಿಂದ ಅಲ್ವಾ? ಆ ರೀತಿ ನಿಮ್ಮ ಧೈರ್ಯವನ್ನು ಮಾಡಿ, ಮನಸ್ಸನ್ನು ಮಾಡಿ, ಖಂಡಿತವಾಗ್ಲೂ ಆಗುತ್ತೆ. ಆಫ್ಟರ್ ಆಲ್ ಒಂದು ಕೊಲೆಸ್ಟ್ರಾಲು, ಬ್ಯಾಡ್ ಕೊಲೆಸ್ಟ್ರಾಲು, ವೆಯ್ಟ್ ಲಾಸನ್ನ ನಾವು ಇಷ್ಟೊಂದು ಫೇಸ್ ಮಾಡ್ತಾ ಎದುರಿಸ್ಕೊತ ಮೈಂಡನ್ನು ಡಿಸ್ಟರ್ಬ್ ಮಾಡ್ಕೋತಾ ಅಂತ ಚಿಂತೆ ಮಾಡಬೇಡಿ. ಅದು ಒಂದು ಪಾರ್ಟ್ ಅಷ್ಟೇ. ಬಟ್ ಆದರೆ ನಮಗೆ ಮೇಯ್ನ್ ಮುಖ್ಯವಾಗಿ ನಮ್ಮ ಆರೋಗ್ಯ, ನಮ್ಮ ದೇಹಕ್ಕೆ ನಾವು ಏನು ತಿಂತಾ ಇದ್ದೀವಿ, ಏನನ್ನು ಕೊಡ್ತಾ ಇದ್ದೀವಿ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಅದು ಪ್ರತಿಯೊಂದಕ್ಕೂ ಮೂಲ ಅದು ನಮ್ಮ ಆರೋಗ್ಯ ಅನ್ನೋದು. ಸೊ ನಮ್ಮ ಆರೋಗ್ಯ ನಮ್ಮ ಕೈಲಿಟ್ಕೊಂಡ್ರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು, ಎಷ್ಟು ವರ್ಷ ಬೇಕಾದರೂ ನಾವು ಹೆಲ್ದಿಯಾಗಿರ್ಬೋದು. ಹಾಗೆ ಮುಂದಿನ ಜನ್ರೇಷನಲ್ಲಿ ಅಥವಾ ನಮ್ಮ ಮಕ್ಕಳಿಗೆ ನಾವು ಅದನ್ನು ಹೇಳ್ಕೊಂಡು ಕೊಡ್ಬೋದು, ಈ ರೀತಿಯಾದಂಥ ಆಹಾರವನ್ನು ತಗೊಳ್ಳಿ ಅಂತ. ಈಗ ಸುಮಾರು ಜನ ನೋಡಿದ್ದೀರಾ, ಟಿ ವಿನಲ್ಲಿ ಅಥವಾ ಮೊಬೈಲ್ಗಳಲ್ಲಿ ನೋಡ್ತಾನೆ ಇರ್ತೀರಾ, ಸಿರಿಧಾನ್ಯವನ್ನು ತಿನ್ನಿ, ಈ ರೀತಿ ರಾಗಿ ಮಾಲ್ಟ್ ತಗೊಳ್ಳಿ, ತಿನ್ನಿ, ಈ ರೀತಿ ತಿನ್ನಿ, ಆ ರೀತಿ ತಿನ್ನಿ ಅಂತ ಹೇಳ್ತಾ ಇರ್ತಾರೆ. ಅದು ಎಲ್ರಿಗೂ ಸಾಧ್ಯ ಆಗಲ್ಲ. ಈಗ ನೋಡಿದರೆ ಎಷ್ಟೋ ಜನ ನೋಡ್ತಾ ಇದ್ದೀರಾ, ರೇಟ್ಗಳಂತೂ ಕೈಗೆ ಎಟಕ್ತಾ ಇಲ್ಲ. ಅಷ್ಟು ಸಿರಿಧಾನ್ಯಗಳ ರೇಟ್ಗಳಂತೂ ತುಂಬ ಯಥೇಚ್ಛವಾಗಿ ಜಾಸ್ತಿ ಆಗೋಗಿದೆ. ಯಾಕೆಂದರೆ ನಮಗೆ ಬೇಕಾಗಿರೋಂಥದ್ದು ಏನು ತಿನ್ನಬೇಕು ನಾವು ಅನ್ನೋ ಒಂದು ಒಳ್ಳೆ ಆಹಾರ ಪದ್ಧತಿ ಇದೆ. ಎಲ್ಲ ರೇಟ್ಗಳು ಜಾಸ್ತಿ ಆಗಿರುವಾಗ ನಾವು ಹೇಗೆ ಕೊಂಡ್ಕೊಂಡು ತಿನ್ನೋದು ಅಲ್ವಾ? ಆದರೆ ಅಷ್ಟು ನಮ್ಮ ಕೈಲಿ ಎಟ್ಟಿಗೆ ನಾವು ತಿನ್ನೋಕ್ಕಾಗಲ್ಲ ಅನ್ನೋಂಥವ್ರು ಅಟ್ಲೀಸ್ಟು ಡೈಲಿ ದೇವರು ನಮಗೆ ಇಷ್ಟನ್ನಾದರೂ ನಮ್ಮ ಕೈಗೆ ಕೊಟ್ಟಿದ್ದಾರೆ. ಇದರಲ್ಲೇ ನಮ್ಮ ಆರೋಗ್ಯನ ಚೆನ್ನಾಗಿ ನಾವು ಕಾಪಾಡ್ಕೋಬೇಕು ಅಂತ ಹೇಳಿಬಿಟ್ಟು ತರಕಾರಿಗಳನ್ನ ಚೆನ್ನಾಗಿ ತಿನ್ನಿ, ಸೊಪ್ಪುಗಳನ್ನ ಚೆನ್ನಾಗಿ ತಿನ್ನಿ. ಯಾಕೆಂದರೆ 10 ರೂಪಾಯಿ ಕಟ್ಟು, 15 ರೂಪಾಯಿ ಕಟ್ಟು ಅಂತ ಎಲ್ಲ ಕಡೆನೂ ಮಾರ್ತಾರೆ, ಸಿಕ್ಕುತ್ತೆ. ಅಥವಾ ಕೆಲವೊಂದು ಏರಿಯಾಗಳಲ್ಲಿ ಕೆಲವೊಂದು ಕಡೆ 25 ರೂಪಾಯಿ 20 ರೂಪಾಯಿ ಈ ರೀತಿ ಮಾರ್ತಾರೆ. ದುಡ್ಡಿನ ಮುಖ ನೋಡೋಕೆ ಹೋಗ್ಬೇಡಿ. ಯಾಕೆ? ಪಿಜ್ಜಾ ಬರ್ಗರ್ ಆದರೆ 150, 250, 300, 450 ಈ ಥರ ಆದರೆ ಕೊಡ್ತೀವಿ ತಾನೇ ತಿನ್ನೋದಕ್ಕೆ. ಅದು ನಮ್ಮ ಆರೋಗ್ಯನ ಹಾಳು ಮಾಡೋವಂಥದಕ್ಕೆ ನಾವು ಅಷ್ಟು ದುಡ್ಡು ಕೊಟ್ಟು ಸುರಿದು ತಿಂತೀವಿ ಅಂದಾಗ ಬರೀ 20 ರೂಪಾಯಿ 15 ರೂಪಾಯಿ 10 ರೂಪಾಯಿ 25 ರೂಪಾಯಿ 35 ರೂಪಾಯಿ ಅನ್ನೋದಕ್ಕೆಲ್ಲ
ಅದನ್ನೆಲ್ಲ ನಾವು ಯಾಕೆ ಲೆಕ್ಕ ಹಾಕಬೇಕು, ಯಾಕೆ ಮುಖ ನೋಡಬೇಕಲ್ವಾ? ಸೊ ನಮ್ಮ ಆರೋಗ್ಯನ ಯಾವುದು ಚೆನ್ನಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೋ ಅದಕ್ಕೆ ನಾವು ಜಾಸ್ತಿ ದುಡ್ಡು ಕೊಡ್ತಿಲ್ಲ, ಬಾರ್ಗಿಂಗ್ ಮಾಡ್ತೀವಿ. ವ್ಯಾಪಾರಿಗಳ ಅಂದರೆ ಯಾರು ಮಾರ್ತಾರೋ ಆ ಮಾರೋರ ಹತ್ರ ನಾವು ಬಾರ್ಗಿಂಗ್ ಮಾಡ್ತೀವಿ, ಸೊಪ್ಪಿಗೆ ಇಷ್ಟೊಂದು ಕೊಡಬೇಕಾ ಅಷ್ಟೊಂದು ಕೊಡಬೇಕಾ ಅಂತ. ಆದರೆ ನಾವು ಪಿಜ್ಜಾ ಬರ್ಗರಲ್ಲಿ ಪೇ ಮಾಡೋವಾಗ 1 ರೂಪಾಯಿನೂ ನಾವು ಅವ್ರ ಹತ್ರ ಚೌಕಾಸಿ ಮಾಡೋದೇ ಇಲ್ಲ. ಯಾಕೆ ಅಲ್ವಾ? ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಇಲ್ಲೇ. ನಾವು ದಯವಿಟ್ಟು ಜಂಕ್ ಫುಡ್ಸ್ಗಳಿಗೆ, ಬೇಡದಿರೋಂತಹ ಅನ್ಹೆಲ್ದಿ ಇರುವಂಥ ಫುಡ್ಗಳಿಗೆ ಒಂದು ಮಾತು ಹೇಳ್ದೆ, ಎಲ್ಲೂ ಚೌಕಾಸಿ ಮಾಡಿದೆ, ಬಾರ್ಗಿಂಗ್ ಮಾಡಿದೆ, ದುಡ್ಡು ಕೊಟ್ಬಿಟ್ಟು ನಮ್ಮ ದೇಹನ, ನಮ್ಮ ಆರೋಗ್ಯನ ಹಾಳು ಮಾಡ್ಕೋತಾ ಇದ್ದೀವಿ. ಅದೇ ನಮಗೆ ಹೆಲ್ದಿ ಆಗಿರೋವಂಥದಕ್ಕೆ ಸಹಾಯ ಮಾಡ್ತಿರೋಂಥ ಆಹಾರಕ್ಕೆ ತುಂಬ ಚೌಕಾಸಿ ಮಾಡ್ತೀವಿ. ಇನ್ಕ್ಲೂಡ್ ತರಕಾರಿಗೂ ಕೂಡ ಅಷ್ಟೇ. ಟೊಮೆಟೊ ತೊಗೊಳೋದ್ರಲ್ಲಾಗಿರಲಿ, ತರಕಾರಿಗಳನ್ನ ತೊಗೊಳೋದ್ರಲ್ಲಾಗಿರಲಿ, ಹಣ್ಣು ಹಂಪಲುಗಳನ್ನ ತೊಗೊಳೋದ್ರಲ್ಲಾಗಿರಲಿ, ಪ್ರತಿಯೊಂದರಲ್ಲೂ ಚೌಕಾಸಿ ಮಾಡ್ತೀವಿ. ಒಂದು ಸತಿ ಕೂತ್ಕೊಂಡು ಯೋಚನೆ ಮಾಡಿ ಇದು ಎಷ್ಟು ಸತ್ಯ ಅಂತ. ನಿಜವಾಗ್ಲೂ ನಾನು ಕೂಡ ಒಂದು ಟೈಮಲ್ಲಿ ಇದನ್ನು ಏಮಾರಿದ್ದೀನಿ, ಇದೇ ರೀತಿ ನಾನು ಕೂಡ ಮಾಡ್ತಾಯಿದ್ದೆ. ಬಟ್ ಪ್ರತಿಯೊಂದು ಒಂದೊಂದು ಹೆಜ್ಜೆಲೂ ನಮಗೆ ಪ್ರತಿಯೊಂದು ಪಾಠ ಕಲಿಸ್ತಾ ಹೋಗುತ್ತೆ. ಒಬ್ಬ ಮನುಷ್ಯ ಅವನ ಸಾವು ಬದುಕಿನ ಮಧ್ಯದಲ್ಲಿ ಹೋರಾಡ್ತಿರುವಾಗಲೇ ಅವನಿಗೆ ಸತ್ಯವಾದ ಒಂದು ಜೀವ ಏನು ಅನ್ನೋದು ಅರ್ಥ ಆಗೋದು, ಜೀವನ ಏನು ಅಂತ ಅರ್ಥ ಆಗೋದು. ಏನಂದರೆ ಅವನು ಆರೋಗ್ಯನ ಚೆನ್ನಾಗಿಟ್ಕೊಂಡ್ಬಿಟ್ಟಿದ್ರೆ ಅವನು ಏನು ಬೇಕಾದರೂ ಸಾಧಿಸ್ತಿದ್ದ. ಅವನ ಆರೋಗ್ಯದಿಂದನೇ ಈಗ ಅವನಷ್ಟು ಕಷ್ಟಪಟ್ಟು ದುಡಿತಿದ್ರು ಅವನು ಆಗ್ತಿರೋದು ಯಾವುದಕ್ಕೆ? ಹಾಸ್ಪಿಟ್ಲಿಗೆ ದುಡ್ದು ಸುರಿತಾ ಇರೋದಲ್ವಾ? ಇಷ್ಟೇ ಸಿಂಪಲ್ ಮ್ಯಾಟ್ರು. ಇದನ್ನು ತಿಳ್ಕೊಂಡ್ರೆ ಸಾಕು, ಬೇರೆ ಏನು ನಮಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾವು ಏನೇನೋ ನಮ್ಮ ಟ್ಯಾಲೆಂಟಲ್ಲಿ ಯಾವುದ್ಯಾವುದನ್ನು ನಾವು ಡಿಸೈನ್ ಮಾಡ್ತೀವಿ, ಏನೇನೆಲ್ಲ ಡಿಸೈನ್ ಮಾಡಿಕೊಡ್ತೀವಿ ಅಲ್ವಾ? ಏನೇ ಒಂದು ವ್ಯವಹಾರದ್ದಾಗಿರ್ಬೋದು ಅಥವಾ ಬಿಸ್ನೆಸ್ಸಲ್ಲಾಗಿರ್ಬೋದು, ಒಂದು ಸ್ಟೆಪ್ ಬೈ ಸ್ಟೆಪ್ ಇಟ್ಕೊತೀವಿ. ಹೀಗೆ ಮಾಡಿದ್ರೆ ಹೀಗೆ ನಾವು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ ರೀತಿ ನಾವು ಲಾಭ ನೋಡ್ಬೋದು, ಈ ಥರ ಮಾಡಿದ್ರೆ ಇದು ಹೀಗೆ ಸರಿ ಬರುತ್ತೆ ಅಂತ ಒಂದಷ್ಟು ಅದಕ್ಕೆ ಒಂದು ಟೈಮ್ ಟೇಬಲ್ ಇಟ್ಕೊಂಡು ಒಂದಷ್ಟು ಡಿಸೈನ್ ಮಾಡ್ಕೊತೀವಲ್ವ. ಸೊ ಆದರೆ ನಮ್ಮ ಆರೋಗ್ಯದಲ್ಲಿ ಯಾಕೆ ನಾವು ಡಿಸೈನ್ ಮಾಡಲ್ಲ? ನಮ್ಮ ಹೆಲ್ತಿಗೆ ಹೀಗೆ ಇಟ್ಕೊಂಡ್ರೆ ನನ್ನ ಹೆಲ್ತು, ನನ್ನ ಆರೋಗ್ಯ, ನನ್ನ ದೇಹ ಈ ರೀತಿ ಡಿಸೈನ್ ಮಾಡಿ ಇಟ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ. ಯಾಕೆ ಚೆನ್ನಾಗಿರಲ್ಲ ಅಂತ ಯಾರು ಯೋಚನೆ ಮಾಡಲ್ಲ? ಫಸ್ಟ್ ಅದನ್ನು ಯೋಚನೆ ಮಾಡಿ. ನೀವು ಬದುಕಿದ್ರೆ ತಾನೇ ಮುಂದೆ ನಿಮ್ಮ ಬಿಸ್ನೆಸ್ನ ಆಗಿರ್ಬೋದು ಅಥವಾ ನಿಮ್ಮ ಟ್ಯಾಲೆಂಟನ್ನು ಆಗಿರ್ಬೋದು ಅಥವಾ ನಿಮ್ಮ ಲೈಫ್ನ ಆಗಿರ್ಬೋದು ನೀವು ಲೀಡ್ ಮಾಡೋದಕ್ಕೆ ಸಾಧ್ಯ. ಅದೇನೇ ಇಲ್ಲದೆ ನೀವು ನಿಮ್ಮ ಆರೋಗ್ಯನೇ ಇಲ್ಲದೆ ನೀವು ಹೇಗೆ ಮಾಡ್ತೀರಾ ಅಲ್ವಾ? ಸೊ ಅದನ್ನು ಇಂಪಾರ್ಟೆಂಟಾಗಿ ತಿಳ್ಕೊಳ್ಳಿ. ಸೊ ಇವತ್ತು ನಾನಿಲ್ಲಿ ಸಂಜೆ ಒಂದು 5:45 ಹಂಗೆ ಕಾಫಿಯನ್ನು ಮಾಡ್ತಾಯಿದ್ದೀನಿ. ಟೀನ ಮಾಡ್ತಾಯಿದ್ದೀನಿ. ಇದನ್ನು ಕಷಾಯ ಅಂತನಾದರೂ ಅನ್ಬೋದು ಅಥವಾ ಮಸಾಲ ಕಾಫಿ ಟೀ ಅಥವಾ ವೆಯ್ಟ್ ಲಾಸ್ ಡ್ರಿಂಕ್ಸ್ ಏನಾದರೂ ಅನ್ಕೋಬೋದು. ಆದರೆ ನಮ್ಮ ದೇಹಕ್ಕೆ ಇದು ಏನು ಎಫೆಕ್ಟ್ ಕೊಡುತ್ತೆ ಅನ್ನೋದನ್ನು ಮಾತ್ರ ನಾವು ಯೋಚನೆ ಮಾಡಬೇಕು. ನಾನು ಇದನ್ನು ಯಾಕಿಷ್ಟು ಬಿಡಿಸಿ ಹೇಳ್ತಿದ್ದೀನಿ ಅಂದರೆ, ನಾನು ಇದಕ್ಕೆ ಹಾಕಿರೋಂತಹ ಪದಾರ್ಥಗಳ ಆ ರೀತಿಯಂಥ ಒಂದು ಶಕ್ತಿ ಇರೋವಂಥ ಪದಾರ್ಥಗಳಿದೆ. ಇದು ಏಲಕ್ಕಿ ಮತ್ತು ಲವಂಗ, ಕಾಳುಮೆಣಸು, ಜೀರಿಗೆ ಮತ್ತು ಶುಂಠಿ ಇದೆಲ್ಲದನ್ನು ಹಾಕಿ ಕುಟ್ಟಿ ಪುಡಿ ಮಾಡಿ ಚೆನ್ನಾಗಿ ಕಾಯಿಸಿ ಕುದಿಸಿ ಕುಡಿತಾ ಇರೋವಂಥದ್ದು. ಸೊ ನನ್ನ ಮಗಳು ಬಂದಾಗಿಂದ ಬೆಳಗ್ಗೆಯಿಂದ ತುಂಬಾ ಕೆಮ್ತಾ ಇದ್ಲು, ತುಂಬ ಅಂದರೆ ತುಂಬ ಕೆಮ್ತಾ ಇದ್ಲು. 2 ಮಿನಿಟ್ಸ್ಗೂ ಕೂಡ ಕಾಫ್ ಇತ್ತು ಅವಳಿಗೆ, ಅಂದರೆ ಕಫನ ಹೋಗಿತಾ ಇದ್ಲು ಹೋಗಿ. ಅದನ್ನು ನನಗೆ ಕೇಳೋದಕ್ಕೆ ಅಷ್ಟು ಇರಿಟೇಟ್ ಆಗ್ತಿತ್ತು, ಕಷ್ಟಪಡ್ತಿದ್ದೆ. ಅಂದರೆ ಆ ಮಗುಗೆ ಎಷ್ಟು ಕಷ್ಟ ಆಗ್ತಿರ್ಬೋದು ಅಷ್ಟು ನೋವು ತಿಂತಿದ್ಲು ಅವಳು. ಅವಳಿಗೆ ಕೆಮ್ಮಿನೇ ಒಂಥರ ಎದೆಲ್ಲ ನೋವು ಬಂದುಬಿಟ್ಟಿತ್ತು, ಗಂಟ್ಲು ನೋವು ಬಂದುಬಿಟ್ಟಿತ್ತು. ಬಟ್ ನಾನು ಕೆಲಸದಲ್ಲಿ ಬ್ಯುಸಿ ಆಗಿದ್ದೆ, ನನ್ನ ತಲೆಗೆ ಅದು ಓಡಿಲ್ಲ. ಬಟ್ ಆದರೆ ಈವ್ನಿಂಗು ನಾನು ವೆಯ್ಟ್ ಲಾಸ್ ಡ್ರಿಂಕ್ಸ್ ತೊಗೊಳ್ಳುವಾಗ ತುಂಬ ಯೋಚನೆ ಮಾಡಿದೆ, ಯಾಕೆ ಈ ರೀತಿ ಕಷಾಯ ಮಾಡಿ ಕೊಡಬಾರ್ದು ನನ್ನ ಮಗಳಿಗೆ ಅಂತ. ಸೊ ಅವಳಿಗೆ ಮಾಡ್ಕೊಂಡು ಕೊಟ್ಟೆ. ನಾನು ಮಾಡ್ಕೊಂಡು ತರುವಾಗಲೇ ಅದನ್ನೇ ಅವಳಿಗೂ ಕೊಟ್ಟೆ. ಕುಡಿದು ಒಂದು 5 ಮಿನಿಟ್ಸ್ ಆದಮೇಲೆ ಅವಳು ಒಂಥರ ಅವಳಿಗೆ ರಿಲೀಫ್ ಆಯಿತು ಅದೆಲ್ಲ. ಅವಳು ಹೇಳಿದ್ಲು, ಮಮ್ಮ ನಿಜವಾಗೂ ನನಗಿದು ತುಂಬ ಹೆಲ್ಪ್ ಆಯಿತು, ನನಗೆ ನೀವು ಕೊಟ್ಟಿದ್ದ ಕಷಾಯ ತುಂಬ ಚೆನ್ನಾಗಿತ್ತು. ಅದರಲ್ಲೂ ನಾನು ಸ್ವಲ್ಪ ಜಾಗ್ರಿ ಪೌಡ್ರ್ ಆಗಿದ್ದರಿಂದ ಕುಡಿಯೋಕ್ಕಾಯ್ತು ಅವಳಿಗೆ, ಇಲ್ಲಾಂದರೆ ಕುಡಿತಿರ್ಲಿಲ್ವೇನೋ. ಬಟ್ ಅವಳೇ ಇನ್ನೂ ಒಮ್ಮೆ ಕೇಳಿ ಇನ್ನೊಂದು ಸತಿ ಮಾಡಿಕೊಡ್ತೀರಾ ಮಮ್ಮಿ ನನಗೆ ಅಂತ ಕೇಳಿದ್ಲು. ಸೊ ನಾನು ಇನ್ನೂ ಒಮ್ಮೆ ಮತ್ತೆ ಮಾಡಿಕೊಟ್ಟೆ. ಯಾಕೆಂದರೆ ತುಂಬ ಅವಳು ಗೊರ ಅಂತ ಸೌಂಡ್ ಬರ್ತಾಯಿತ್ತು ಕೆಮ್ತಾ ಇರುವಾಗ. ತುಂಬ ಕಷ್ಟಪಟ್ಕೊಂಡು ಬ್ರೀತಿಂಗ್ ಮಾಡ್ತಾಯಿದ್ಲು. ಸೊ ನನಗೆ ನೋಡೋಕ್ಕೆ ಅಷ್ಟು ಕಷ್ಟ ಆಗ್ತಿತ್ತು ಅಂದಾಗ ಪಾಪ ಅವಳು ಎಷ್ಟು ಕಷ್ಟಪಟ್ಟಿರ್ಬೋದು. ಸೊ ಆಮೇಲೆ ನಾನು ಮಾಡ್ಕೊಂಡು ಕೊಟ್ಮೇಲೆ ಕುಡಿದ್ಲು. ಒಂದು 5-10 ಮಿನಿಟ್ಸ್ಗೆ ಆದಮೇಲೆ ಅವಳೇ ಹೇಳ್ತಿದ್ದಾಳೆ, ಮಮ್ಮ ಇವಾಗ ನನಗೆ ಎಷ್ಟು ಚೆನ್ನಾಗಿ ನಾನು ಉಸಿರಾಡ್ತಾ ಇದ್ದೀನಿ, ನನಗೆ ಅಷ್ಟು ಕೆಮ್ಮು ಬರ್ತಾನೆ ಇಲ್ಲ. ಯಾವಾಗೋ ಒಂದೊಂದು ಸತಿ ತುಂಬ ಜೋರಾಗಿ ನಗಾಡಿದ್ರೂ ಇಲ್ಲ ಜೋರಾಗಿ ಮಾತಾಡಿದ್ರೇನೋ ಕೆಮ್ಮು ಬರ್ತಿದೆ ಅಷ್ಟೇ. ತುಂಬ ಕೆಮ್ತಾ ಇದೆ ಮಮ್ಮ, ಬೆಳಗ್ಗೆಯಿಂದ ನನಗೆ ಸಖತ್ ಕಷ್ಟ ಆಗ್ತಿತ್ತು.
ತುಂಬ ಹೆಲ್ಪ್ ಆಯಿತು ಮಮ್ಮ, ಇದನ್ನು ನೀನು ಮಾಡಿಕೊಟ್ಟಿದ್ದು, ಹೆಂಗೆ ಮಾಡಿದೆ, ಏನೇನು ಹಾಕ್ತೆ ಹೇಳು ನನಗೆ ಅಂತ ಪಾಪ ಕೇಳ್ತಾ ಇದ್ಲು. ಮಗಳು ಬಂದುಬಿಟ್ಟು ಅಕ್ಕನ ಮಗಳು. ಸೊ ಅವಳು ಇವತ್ತು ರಜಾ ಇತ್ತು ಅಂತೇಳಿ ಬಂದು, ನಾಳೆಯಿಂದ ಎಕ್ಸಾಮ್ ಇದೆ. ಸೊ ಹಾಗಾಗಿ ಇವತ್ತು ಅಕ್ಕ ಹೊರಗಡೆ ಹೋಗಬೇಕಾಗಿತ್ತು ಅಂತೇಳಿ ಇಲ್ಲಿ ಕರ್ಕೊಬಂದು ಬಿಟ್ಟು ಹೋದ್ಲು. ಸೊ ಹಾಗಾಗಿ ಇವತ್ತು ನನ್ನ ಜೊತೆ ನನ್ನ ಮಗಳು ಇದ್ಲು. ಸೊ ಬೆಳಗ್ಗೆಯಿಂದ ಅವಳ ಜೊತೆ ಇದ್ದೆ. ನನಗೂ ಇವತ್ತಿನ ದಿನ ಹೋಗಿದ್ದೇ ಗೊತ್ತಾಗಲಿಲ್ಲ. ಸೊ ನನ್ನ ಮಗಳು ಕೂಡ ನನಗೆ ತುಂಬಾ ಕ್ವಶನ್ಗಳನ್ನ ಮಾಡ್ತಾಯಿದ್ಲು. ಏನು ಮಮ್ಮಿ ಎಲ್ಲ ಮೀಶೋದಲ್ಲೇ ತೊಗೊಂಡಿದ್ಯಾ, ಎಲ್ಲ ಮೀಶೋ ಐಟಮ್ಗಳನ್ನೆಲ್ಲ ಮನೆಗೆ ತಂದು ಇಟ್ಕೊಂಡ್ಬಿಟ್ಟಿದ್ಯಾ, ಮೀಶೋದವ್ರನ್ನ ಚೆನ್ನಾಗಿ ಉದ್ಧಾರ ಮಾಡಿದ್ಯಾ, ಹಾಗೆ ಹೀಗೆ ಅಂತ ಹೇಳ್ತಾ ಇತ್ತು ಪಾಪ. ಬಟ್ ಆದರೆ ನನ್ನ ಮಗಳು ತುಂಬ ಖುಷಿನೂ ಕೂಡ ಪಟ್ಲು. ಮಮ್ಮಿ ತುಂಬ ಚೆನ್ನಾಗಿ ಇಟ್ಕೊಂಡಿದ್ಯಾ ಮನೇನ, ಮೀಶೋದಲ್ಲೇ ಎಲ್ಲದನ್ನು ತೊಗೊಂಡ್ರು, ಚೆನ್ನಾಗಿ ಮನೇನ ಡೆಕೋರೇಟಿವ್ ಮಾಡಿ ಇಟ್ಕೊಂಡಿದ್ಯಾ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ಲು. ಸೊ ಅದು ಕೇಳಿ ಖುಷಿ ಆಯಿತು ನನಗೆ. ನಿಮಗಾಗಲಿ ನಿಮ್ಮ ಮಕ್ಕಳಿಗಾಗಲಿ ಫಸ್ಟು ಕೆಮ್ಮು, ನೆಗಡಿ, ಜ್ವರ ಈ ಥರ ಏನೇ ಬಂದರೂ ಮೊದಲು ಮನೆ ಔಷಧಿನ ನೀವು ಪ್ರಯತ್ನ ಮಾಡಿ, ಫಸ್ಟ್ ಅದನ್ನು ನೀವು ಟ್ರೈ ಮಾಡಿ, ಪ್ರಯೋಗ ಮಾಡಿ. ಆ ನಂತರ ನಿಮ್ಗೆ ಅದರಿಂದ ರಿಸಲ್ಟ್ ಸಿಗ್ತಿಲ್ಲ, ಹುಷಾರೇ ಆಗ್ತಿಲ್ಲ, ನಾನು ದಿನ ದಿನ ಇನ್ನೂ ತುಂಬ ವೀಕ್ ಆಗ್ತೀನಿ ಅಥವಾ ಇನ್ನೂ ಜಾಸ್ತಿ ಹೆಲ್ತ್ ಇಶ್ಯೂ ಆಗ್ತಿದೆ ಅಂತಂದಾಗ ನೀವು ಡಾಕ್ಟ್ರ್ ಕಡೆ ಹೋಗಿ. ಅದನ್ನು ಬಿಟ್ಟು ಮುಂಚಿತವಾಗ್ಲೇ ಫಸ್ಟಿಗೆ ಕೆಮ್ಮಿದ ತಕ್ಷಣ ಮಾತ್ರ ತಂದು ತಿನ್ನಿಸ್ಬಿಡೋದು, ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋಗೋದು, ಇದನ್ನು ಮಾಡಬೇಡಿ. ಇದು ನಮಗೆ ಮುಂದಿನ ದಿನಗಳಲ್ಲಿ ಎಷ್ಟು ಎಫೆಕ್ಟ್ ಆಗುತ್ತೆ, ಅವರ ಭವಿಷ್ಯದಲ್ಲಿ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ತುಂಬ ಯೋಚನೆ ಮಾಡಬೇಕಾದಂಥ ವಿಷಯ. ಇದು ಎಲ್ಲ ತಾಯಿದಿರು ಕೂಡ ತುಂಬ ಯೋಚನೆ ಮಾಡಬೇಕಾದಂಥ ವಿಷಯ. ನಾನು ಎಲ್ಲ ತಾಯಿದರ ಹತ್ರ ಕೇಳ್ಕೊಳ್ಳೋದು ಒಂದೇ ವಿಷಯ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಚಿಕ್ಕ ವಿಷಯಕ್ಕೂ, ಚಿಕ್ಕ ಒಂದು ಕಾಯಿಲೆಗೂ ಕೂಡ ಮಾತ್ರೆ ಔಷಧಿ ಅಂತೇಳಿ ತಿನ್ನಿಸ್ಬೇಡಿ. ಅದು ಮುಂದಿನ ಪರಿಣಾಮ ಯಾವ ರೀತಿ ಇರುತ್ತೆ ಅಂದರೆ, ನೀವು ಸಹ ಅವ್ರ ಜೊತೆ ಕೂತ್ಕೊಂಡು ಕಣ್ಣೀರು ಹಾಕೋಂಥ
ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಾಂಬಾರ್ ಚೆನ್ನಾಗಿದೆ. ಹೌದಾ? ಚಿಕನ್ ಸಾಂಬಾರ್ ತರ ಇದೆ. ತಿನ್ನು ಮತ್ತೆ ಒಂದು ಮುದ್ದೆ. ಚೆನ್ನಾಗಿದೆ. ಮುದ್ದೆ ಸಾಫ್ಟ್ ಆಗಿದೆ. ಅದರ ಸೊಪ್ಪು ಇರಬಾರ್ದಾಗಿತ್ತು. ವೆಜಿಟೇಬಲ್ ಹಾಕಿದ್ದೀರಾ, ಚೆನ್ನಾಗಿದೆ. ಸೊಪ್ಪಿಲ್ಲದೆ ಮತ್ತೇನು ಇರಬೇಕಿತ್ತು? ನಮಗೂ ಸೊಪ್ಪಿಗೂ ಯಾಕೋ ಆಗ್ಬಾರ್ದು. ಓಹೋ, ಮತ್ತೇನು ಪಿಜ್ಜಾ ಬರ್ಗರ್ ಆಗಿ ಬರುತ್ತಾ? ಓಹೋ, ಅದು 10-20 ಕೊಡ್ತಿರ್ತೀನಿ. ಓ ಆಯಿತು. ಸೊಪ್ಪು ತರಕಾರಿ ಎಲ್ಲ ಚೆನ್ನಾಗಿ ತಿನ್ನು ಫಸ್ಟು, ಆಮೇಲೆ ಪಿಜ್ಜಾ ಬರ್ಗರು. ನಾನು ತರಕಾರಿ ತಿಂತೀನಿ, ಸೊಪ್ಪು ಮಾತ್ರ ತಿನ್ನಲ್ಲ. ತಿನ್ನಬೇಕಮ್ಮ, ಎಲ್ಲನೂ ಹೆಲ್ದಿ ಅಲ್ವಾ ಅದು. ಎಲ್ಲನೂ ತಿನ್ನಬೇಕು. ನಾನು ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಅನ್ನಬಾರ್ದು. ಅದಕ್ಕೆ 3 ದಿವಸಕ್ಕೂ ಪೇಷಂಟ್ ಆಗೋದು ನೀನು. ಈಗ ನೋಡಿ ಎಷ್ಟು ಕೋಲ್ಡಲ್ಲಿದೆಯಾ, ಸ್ವರ ಸ್ವರ ಅಂತಿದ್ಯಾ ಅವಾಗಿಂದ. ಸರಿ, ಇವಾಗ ಕೊಟ್ಟರೆ ಕಾಳು ಸೊಪ್ಪು ಎಲ್ಲ ತಿಂದು ಖಾಲಿ ಮಾಡು. ನೆಕ್ಸ್ಟ್ ಟೈಮ್ ಕೊಡಲ್ಲ, ಓಕೆನಾ? ಆವಾಗಲೇ ಶುಂಠಿ ಎಲ್ಲ ಹಾಕ್ಬಿಟ್ಟು ಕಷಾಯ ಮಾಡಿಕೊಟ್ನಲ್ಲ, ಹೆಂಗೆ ಅನ್ನಿಸ್ತಿದೆ? ಪರವಾಗಿಲ್ವಾ ಇವಾಗ? ಕಫ ಎಲ್ಲ, ಕೆಮ್ಮು ಪರವಾಗಿಲ್ಲ. ಎಷ್ಟು ನಾನ್ ಸ್ಟಾಪ್ ಇಲ್ದಂಗೆ ಕೆಮ್ತಾನೆ ಇದ್ದೆ ಅವಾಗಿಂದ. ಇವಾಗ ಒಂದು ಕೆಮ್ಮು ಬರಲಿಲ್ಲಲ್ಲ. ಆ ಥರನೇ ಮಾಡಿಸ್ಕೊಂಡು ಕುಡಿ ಇನ್ಮೇಲೆ, ಓಕೆನಾ?